ವಿಚಾರ ಸಿಂಪಲ್. ಯಾವಾಗ ನನ್ನ ಕೈಲಿ ಅಭಿವೃದ್ಧಿ ಮಾಡಕ್ಕಾಗಲ್ವೋ, ಒಂದು ಸಮುದಾಯವನ್ನ ಓಲೈಸಬೇಕು, ತುಷ್ಟೀಕರಣ ಮಾಡಬೇಕು. RSS ಅನ್ನುವ ಗುಮ್ಮದ ಲೇಬಲ್ ಇಟ್ಕೊಂಡು ನೋಡ್ರಿ, ಮುಸ್ಲಿಮರು ಇವ್ರು ಬಂದ್ಬಿಟ್ರೆ ನಿಮ್ಮನ್ನು ತುಳಿತಾರೆ, ಇವ್ರು ಬಂದ್ಬಿಟ್ರೆ ಓಡಿಸ್ತಾರೆ. ಯಾವ RSS ನವರು ಇಲ್ಲಿ ತನಕ ಒಬ್ಬ ಮುಸ್ಲಿಮನ್ನ ಓಡಿಸಿದಾನೆ? ಉತ್ತರ ಕೇಳಿಸ್ಕೊಳ್ಳಿ, ಪ್ರಶ್ನೆ ಮುಸಲ್ಮಾನ ಹೆಸರು ಯಾಕ್ತಂದೆ ಅಂತ. ಇದೇ ಮುಸಲ್ಮಾನರಿಗೆ RSS ಅನ್ನೋ ಗುಮ್ಮ ತೋರಿಸಿ ತೋರಿಸಿ ನಿಮ್ಮ ಅಭಿವೃದ್ಧಿ ಝೀರೋ ಅನ್ನೋದನ್ನ ಮುಚ್ಚಾಕಕ್ಕೆ RSS ಅಂತೀರಾ? 3 ವರ್ಷದಲ್ಲಿ ಅಭಿವೃದ್ಧಿ ಬೆಂಗಳೂರಿನಲ್ಲಿ ಅಮಾಯಕ ಗುಂಡಿ ಮುಚ್ಚಿದ ಬಿಜೆಪಿ, ಇಂದಿನ ಬಿಜೆಪಿ ಸರ್ಕಾರ ಗುಂಡಿ ಮುಚ್ಚಿದ 37 ಜನರ ಅಮಾಯಕರ ಬಲಿ ತೆಗೆದುಕೊಂಡಿತ್ತು. ಆ ಗುಂಡಿಯನ್ನು ನಾವು 10,000 ಕೋಟಿಯನ್ನು ಕೊಟ್ಟು ವೈಟ್ ಟಾಪಿಂಗ್ ಅನ್ನು ಮಾಡಿದ್ದೇವೆ, ಆಕ್ಸಿಡೆಂಟ್ ಅವಾಯ್ಡ್ ಮಾಡಿದ್ದೇವೆ. ಅಮಾಯಕ ಜನರಿಗೆ ಆಕ್ಸಿಡೆಂಟ್ ಕೊಡಿದೆ, 36 ಜನರನ್ನ ಚಾಮರಾಜನಗರದಲ್ಲಿ ಸಾಯಿಸಿದ್ರು, ಕೊಲೆ ಮಾಡಿದ್ರು. ಅದನ್ನ ನಾವು ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದೇವೆ. ಪ್ರಪಂಚದಲ್ಲೇ ಹೈಯೆಸ್ಟ್ ಡೆವಲಪ್ಮೆಂಟ್ ನಡೀತಾ ಇರೋದು ಬೆಂಗಳೂರಿನಲ್ಲಿ. ಅಂದ್ರೆ ಮುಂದಿನ ಪೀಳಿಗೆ ಜನರಿಗೆ ಅವಶ್ಯಕತೆ ಇರ್ತಕ್ಕಂಥ AICT ಬಿಲ್ಡ್ ಮಾಡ್ತಾ ಇರ್ತಕ್ಕಂಥ ಇದೇ ಕಾಂಗ್ರೆಸ್ ಸರ್ಕಾರ, ಇದೇ DK ಶಿವಕುಮಾರ್ ಅವರು. ಇಲ್ಲೇನು ಕ್ವೀನ್ ಸಿಟಿ ಮಾಡಿದ್ದೇವೆ, ನಮಗೋಸ್ಕರ ಅಲ್ಲ, ಇಡೀ ದೇಶದ ಯುವಕರು ಬಂದು ಇಲ್ಲಿ ಉದ್ಯೋಗವನ್ನ ಪಡೀಲಿ ಅಂತ ಹೇಳಿ. ಅದೇ ರೀತಿ ಹಲವಾರು ಯಾರಿಗೋಸ್ಕರ ಮಾಡಿದ್ದೇವೆ? ಎಲ್ಲೂ ಇಲ್ಲದ ಕ್ವಾಂಟಮ್ ಸಿಟಿ ಬೆಂಗಳೂರಲ್ಲಿ ಹಾಕಿದೆ, ಎಲ್ಲೂ ಇಲ್ಲದ AICT ಬೆಂಗಳೂರಲ್ಲಿ ಹಾಕಿ ಬರ್ತಿದೆ. ಅಂದ್ರೆ ಈ ದೇಶಕ್ಕೆ ಒಂದು IT ರೆವಲ್ಯೂಷನ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈ ದೇಶದ ಯುವಕರಿಗೆ ಭವಿಷ್ಯದ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ. ಎಷ್ಟು ಗುದ್ಲಿ ಪೂಜೆ ಮಾಡಿದಿರಿ? ನಿಮ್ಮ ಆಫೀಸ್ ಹೊಸದಾಗಿ ಮಾಡ್ತಾ ಇದೀವಿ ಏನೋ ಉತ್ತರ ಕೊಡ್ಬೇಡಿ. ಮತ್ತೆ ಎಷ್ಟು ಗುದ್ಲಿ ಪೂಜೆ ಮಾಡಿದಿರಿ? ಬರುವ ಮಾನ್ಸೂನ್ ರೈತರಿಗೆ ಯಾವ ರೀತಿ ಅನುಕೂಲ ಮಾಡ್ಕೊಂಡಿದ್ದೀರಿ? ಬರೀ ಗೊಬ್ಬರ ಕೇಳಿ ವಿದ್ಯಾ, ಇವತ್ತು ಕೇಂದ್ರ ಸರ್ಕಾರ ಗೊಬ್ಬರ ನಮ್ಮ ಪಾಲಿನ 50% ಗೊಬ್ಬರ ಇನ್ನೂ ಬಂದಿಲ್ಲ. ಕೇಳಿ ಅದನ್ನ, ಕೇಳಿಸ್ಕೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವ್ರದ್ದು ಅಗ್ರಿಕಲ್ಚರ್ ಪೋರ್ಟ್ಫೋಲಿಯೋ ಅಲ್ಲ, ಪ್ರಿಯಾಂಕಾ ಖರ್ಗೆ ಅವ್ರದ್ದು ಕಾನೂನಿನ ಸುವ್ಯವಸ್ಥೆ ಕಾಪಾಡೋದು, ಅದನ್ನ ಮಾತ್ರ ಮಾತಾಡ್ತಾ ಇದ್ದಾರೆ. ಯಾರು ಕಾನೂನಿನ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾರೆ ಅವರಿಗೆ ರಕ್ಷಣೆ ಕೊಡ್ತೀವಿ. ಕಾನೂನನ್ನು ಕೇಳಿಸ್ಕೊಳ್ಳುವ ಪ್ರಶ್ನೆ, ನಿಮ್ಮ ವ್ಯವಧಾನ ಇದ್ರೆ ಉತ್ತರ ಕೊಡ್ತೀನಿ. ಪ್ರಿಯಾಂಕ್ ಖರ್ಗೆ ಅವರು ಕಾನೂನಿನ ವಿಚಾರ ಅಡಿಯಲ್ಲಿ ಮಾತ್ರ ಬರ್ತಾರೆ ಅನ್ನೋದಾದ್ರೆ, ಇದೇ ಮಲ್ಲಿಕಾರ್ಜುನ್ ಖರ್ಗೆಗೆ ಅವರದ್ದೇ ಕ್ಷೇತ್ರದ ಜನ ತನ್ನ ಗದ್ದೆಲ್ ಹಾಳಾಗಿರೋ ಬೆಳೆಯನ್ನು ತಗೊಂಡೋಗಿ ತೋರಿಸಿದ್ರೆ, ನಿಂದೇನು 3 ಎಕರೆ, ನನ್ 30 ಎಕರೆ ಹಾಳಾಗಿದೆ, ನಾನೇ ಅವನಿಗೆ ಹೇಳಿ ಎದ್ನಡಿ ಇಲ್ಲಿ ಡ್ರಾಮಾ ಕ್ರಿಯೇಟ್ ಮಾಡಬೇಡ ಅಂತ ಒಬ್ಬ ರೈತನಿಗೆ ಅವಮಾನ ಮಾಡಿ ಕಳ್ಸೋದು. ಇದನ್ನ ಅಭಿವೃದ್ಧಿ, ಇದು ರೈತರು ಪರವಾಗಿ ನೀವು ನಿಂತ್ಕೊಳ್ಳೋದು, ಮಾನ್ಸೂನಿಗೆ ರೆಡಿ ಆಗಿರೋದು ಅಂತ ಅನ್ಕೊಳ್ಳೋಣ. ನಾವು ರಸಗೊಬ್ಬರವನ್ನು ಕೇಳ್ತಾ ಇದ್ದೇವೆ, ಬೀಜವನ್ನ ರೆಡಿ ಮಾಡಿದ್ದೇವೆ, ರೈತರಿಗೆ ಕಡಿಮೆ ಸುಮಾರು 20,000 ಹಣವನ್ನ ಲೋನ್ ಅನ್ನ ಕೊಟ್ಟಿದ್ದೇವೆ. ರಸಗೊಬ್ಬರವನ್ನ ಕಾಯ್ತಾ ಇದ್ದೇವೆ, ಬಂದಿಲ್ಲ. ಬೆಳೆ ಹಾಳಾಗ್ತಾ ಇರೋದು, ಬೆಳೆ ಹಾಳಾದಾಗ ಒಂದು ನಿಮಿಷ, ಲಾಸ್ಟ್ ಟೈಮ್ ಡ್ರಾಟ್ ಅಂತ ಹೇಳಿ ನಾವು ಇವ್ರಿಗೆ ಇದನ್ನ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಹಣವನ್ನು ಕೊಟ್ಟಿದ್ದಾರೆ, ಅದನ್ನ ಚರ್ಚೆ ಮಾಡಿ. ನೀವು ನಮ್ಮನ್ನ ಮಾತ್ರ ಪ್ರಶ್ನೆ ಮಾಡೋದಲ್ಲ, ಕೇಂದ್ರ ಸರ್ಕಾರದಿಂದ ಕರ್ನಾಟಕದ ರೈತರಿಗೆ ಅನ್ಯಾಯದ ಬಗ್ಗೆ ಅವ್ರ ಬದಲಾಗಿ ನೀವು ಕೇಳಿ. ಫೋರ್ತ್ ಪಿಲ್ಲರ್ ಆಫ್ ದ ಡೆಮಾಕ್ರಸಿ ಕೇಳಿ. ಬಿಜೆಪಿ ಬಂದಿದ್ರೆ ಆ ಪ್ರಶ್ನೆ ನಾನು ಕೇಳ್ತಾ ಇದ್ದೆ. RSS ಅವ್ರನ್ನ ಕೇಳಲ್ಲ ಬಿಜೆಪಿ ಬಗ್ಗೆ. ಕಾಂಗ್ರೆಸ್ ಅವ್ರನ್ನ ನಾವು ಆಯ್ಕೆ ಮಾಡಿರೋದು RSS ನ ಕ್ರಶ್ ಮಾಡಿ, RSS ರಿಜಿಸ್ಟ್ರೇಷನ್, RSS ಭವಿಷ್ಯ ನೋಡಿ, ಅದರ ವರ್ತಮಾನ ನೋಡಿ ಅಂತಲ್ಲ. ನಿಮ್ಮನ್ನ ನಾವು ಆಯ್ಕೆ ಮಾಡಿರೋದು ಅಭಿವೃದ್ಧಿ ಮಾಡಿ ಅಂತ, ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ ಅಂತ, ರೈತರ ಪರವಾಗಿ ನಿಂತ್ಕೊಳ್ಳಿ ಅಂತ, ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ಳಿ ಅಂತ. ನಂಬರ್ 2 FDI ಕರ್ನಾಟಕದ್ದು, ನಂಬರ್ 1 ಎಂಪ್ಲಾಯ್ಮೆಂಟ್ ಕರ್ನಾಟಕದ್ದು. ಎಲ್ಲ ಮಾಡಿದೀವಿ ಅಂತ ಅಂದ್ರೆ ಕರ್ನಾಟಕದ ಅಭಿವೃದ್ಧಿ ಪಥದಲ್ಲಿದೆ. ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ ಮಾಡಿದ್ದೇವೆ. ನಾವು ನಂಬರ್ 2 ಹೈಯೆಸ್ಟ್ GST ಕಲೆಕ್ಟ್ ಮಾಡ್ಕೊಳ್ತಾ ಇರೋದು. ನಮಗೆ ಟ್ಯಾಕ್ಸ್ ವಾಪಸ್ ಬರಲ್ಲ ಅನ್ನೋದು ನಿಮ್ಮ ಆರೋಪ ಅಲ್ಲ? ನೋ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಅಭಿವೃದ್ಧಿ ನಂಬರ್ 1 GST ಬಿಲ್ ಇದೆ, ನಂಬರ್ 2 GST ಕಲೆಕ್ಷನ್ ಇದೆ, ನಂಬರ್ 2 ಇನ್ FDI ಇದೆ, ನಂಬರ್ 1 ಇನ್ ಸುಭಿಕ್ಷವಾಗಿದೆಯಾ? ಅಭಿವೃದ್ಧಿ ಅನ್ನೋದು GST ಬ್ಯಾಗ್ ನಂಬರ್ 1 ಆಗ್ತಿದ್ವಿ, GST ಕಲೆಕ್ಷನ್ ಆಗ್ತಿದ್ವಿ, ನಂಬರ್ 2 FDI ತುಂಬಿಸ್ತಾ ಇದ್ದಾರೆ. ಹಂಗಾಗಿ ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಿ. ಹೌದು, ಇಡೀ ಕರ್ನಾಟಕ
ಬೆಂಗಳೂರಿನ ಜನ ಕೊಡ್ತಾ ಇದ್ದಾರೆ, ನೀವು ತುಂಬಿಸ್ಕೊಳ್ತಾ ಇದ್ದಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಒಂದು ವಿಚಾರವನ್ನ. ಬೆಂಗಳೂರನ್ನ ಕರ್ನಾಟಕದ ಜನರು ಸ್ಯಾಕ್ರಿಫೈಸ್ ಮಾಡಿ ಬೆಂಗಳೂರನ್ನ ಒಂದು ಅಭಿವೃದ್ಧಿ ಮಾಡೆಲ್ ಆಗಿ ಮಾಡ್ಕೊಂಡಿದ್ದೇವೆ ನಾವು. ಕನ್ನಡಿಗರು ನಮ್ಮ ಬೆಂಗಳೂರನ್ನ ಡೆವಲಪ್ ಮಾಡಿ ಬೇರೆ ಬೇರೆ ಏರಿಯಾಗಳನ್ನ ಡೆವಲಪ್ ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಸರಿಸುಮಾರು 3 ಲಕ್ಷ ಎಕರೆ ರೈತರು ಜಮೀನನ್ನ ಬಿಟ್ಕೊಟ್ಟಿದ್ದಾರೆ ಬೆಂಗಳೂರು ಅಭಿವೃದ್ಧಿಗೆ. 3 ಲಕ್ಷ ರೈತರು ಯಾಕೆ ಸ್ಯಾಕ್ರಿಫೈಸ್ ಮಾಡಿದ್ರು? ಈ ದೇಶದ ಅಭಿವೃದ್ಧಿಗೆ ಬೆಂಗಳೂರನ್ನ ಡೆವಲಪ್ ಮಾಡೋಣ ಅಂತೇಳಿ ಇಡೀ ರಾಜ್ಯವನ್ನ ನಾವು, ರಾಜ್ಯದ ಜನರು ಸ್ಯಾಕ್ರಿಫೈಸ್ ಮಾಡಿ ಬೆಂಗಳೂರಿಗೆ ನಾವು ಎಲ್ಲಾ ಮೂಲಭೂತ ಸೌಕರ್ಯವನ್ನು ಇಲ್ಲ ಹಾಕಿ ಬೆಳೆಸಿದ್ದೇವೆ. ಅದನ್ನ ಹಣ್ಣನ್ನ ಮರ ಹಾಕಿದ್ದೇವೆ, ಹಣ್ಣು ಬಂದು ತಿಂತಾ ಇದ್ದೇವೆ, ರಾಜ್ಯಕ್ಕೆಲ್ಲ ಹಂಚ್ತಾ ಇದ್ದೇವೆ. ಸೊ ಇಡೀ ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ಅನ್ನು ಇಡೀ ರಾಜ್ಯಕ್ಕೆ ಹಂಚ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕದಲ್ಲಿ ಕಲೆಕ್ಟ್ ಆಗೋ ಟ್ಯಾಕ್ಸ್ ಇಂದ ಬಿಹಾರದಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು, ರಾಜಸ್ಥಾನದಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಛತ್ತೀಸ್ಗಢ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ದೇಶಾದ್ಯಂತ ಇರ್ತಕ್ಕಂಥ ಸರಿಸುಮಾರು 10-12 ರಾಜ್ಯಗಳು ಕರ್ನಾಟಕದಿಂದ ನಡೀತಾ ಇದೆ. ನಮ್ಮ ರಾಜ್ಯ ನೀವು ಬಂದ್ಮೇಲೆ ಎಷ್ಟು ಸುಭಿಕ್ಷವಾಗಿದೆ, ದಯವಿಟ್ಟು ಉತ್ತರ ಕೊಡಿ. ರೈತರ ವಿಚಾರದಲ್ಲಿ, ವಿದ್ಯಾರ್ಥಿಗಳ ವಿಚಾರದಲ್ಲಿ, ಹೆಣ್ಮಕ್ಳು ಸುರಕ್ಷತೆ ವಿಚಾರದಲ್ಲಿ, ನಮ್ಮನೆ ರಸ್ತೆ ಅಥವಾ ಅಭಿವೃದ್ಧಿಯಿಂದ ವಿಚಾರದಿಂದ ಕೇಂದ್ರ ಸರ್ಕಾರ ಇದೇ ಕೇಂದ್ರ ಸರ್ಕಾರ ಹೇಳ್ತೇನೆ, ಇದೇ ಕೇಂದ್ರ ಸರ್ಕಾರ ಬೆಂಗಳೂರು ಇಸ್ ಸುರಕ್ಷಿತ ನಂಬರ್ 1 ಸುರಕ್ಷಿತ ನಗರ ಅಂತೇಳಿ ಕೇಂದ್ರ ಸರ್ಕಾರ ನಮ್ಗೆ ಸರ್ಟಿಫೈ ಮಾಡಿದೆ. ಯಾಕೆ ಮಾಡ್ತು? ಯಾಕೆಂದ್ರೆ ಸುರಕ್ಷಿತವಾಗಿದ್ದೇವೆ. ಆ ಕಾರಣದಿಂದ ಆ ಸುರಕ್ಷಿತ ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ. ಹಿಂದಿನ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು, ಈಗ ಪ್ರಿಯಾಂಕ್ ಖರ್ಗೆ ಅವರು ಏನು ರಕ್ಷಣೆಯನ್ನು ಮಾಡಬೇಕು ಅದನ್ನು ಮಾಡಿದ್ದೇವೆ.